ಸರ್ ಮಂಜಮ್ಮ ಅವರು ನಿಮ್ ಜೊತೆ ಏನಾದ್ರು ಕೊನೆಯದಾಗಿ ಮಾತಾಡಿದ್ರೆ ಏನ್ ಹೇಳಿದ್ರು ಮಾತಾಡೋಕ್ಕೆ ಕೇಳಿವ್ರಿ ಅಲ್ಲಿ ಕೆಲಸಗಾರರಿಗೆ. ಓಕೆ. ಆ ಡಾಕ್ಟ್ರು ನಾವು ಎಷ್ಟೇ ಕೇಳ್ಕೊಂಡ್ರು ಹೋಗಿ ಬಂದು ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಹೇಳಿದ್ರೆ ಬಿಟ್ರೆ ನಮ್ಮನ್ನಂತೂ ಒಳಗೆ ಬಿಡಲಿಲ್ಲ. ಎಷ್ಟು ಬೇಡ್ಕೊಂಡಿದ್ದೀನೋ ನಾನು ನಿನ್ನೆ ಸಾಯಂಕಾಲ ಡಾಕ್ಟ್ರನ್ನ. ಅಲ್ಲಿಗೂ ನಾನು ಎರಡು ಮಾತಾಡಿದ್ದೀನಿ. ಏನು ಕಿತ್ಕೊಂಡಿದ್ದೀರಿ ಈ ಆಸ್ಪತ್ರೆನ ಜನಗಳನ್ನ ಕಡಿಮೆ ಮಾಡೋಕ್ಕೆ, ಮಾತಾಡೋಕ್ಕೂ ಬಿಡಿದ್ಮೇಲೆ ನೀವು ಇನ್ನೆಂಥ ಆಸ್ಪತ್ರೆ ಇದು, ಹಂಗೆ ಹಿಂಗೆ ಅಂತೇಳಿ ಎರಡು ಮಾತಾಡಿದ್ದೀನಿ. ನಾನು ಸುಳ್ಳು ಹೇಳಲ್ಲ. ಕೊನೆಗಾಗಿ ಬಿಡಲೇ ಇಲ್ಲ ಬಳಿಕೆ. ಸತ್ತೋದ್ಮೇಲೆ ರಾತ್ರಿ ಈ ಪೋಸ್ಟ್ ಮಾರ್ಟಮ್ ಆದಾಗಲೂ ಕೂಡ ಬಿಡಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿ ಈಸಿಗೆ ತಂದು ಕೊಟ್ಟು ಮಾತಾಡ್ಯವ್ರಿ ಅವರು. ನಿಮ್ಗೆ ಯಾವಾಗ ಅವರು ಸತ್ತೋಗಿದ್ದಾರೆ ಅಂತ ಹೇಳಿದ್ರು ಆವಾಗ ಅದು ಹಾರ್ಟ್ ಅಟ್ಯಾಕ್ ಆಗೈತೆ, ತೀರಾ ಇದು ಸೀರಿಯಸ್ ಆಗೈತೆ ಅಂತ ಡಾಕ್ಟರ್ ಬಂದು ಹೇಳಿದ್ರೆ ಬಿಟ್ರೆ ನಮ್ಮನ್ನಂತೂ ಒಳಗೆ ಬಿಡಲಿಲ್ಲ. ಮುಂಚಿನ ಈ ಸಮಸ್ಯೆ ಇತ್ತು. ನಾನು ಎಲ್ಲ ಕಡೆ ತೋರಿಸಿದ್ದೀನಿ ಸಭೆ ಇಲ್ಲನಾ, ತುಮಕೂರು ಮೂಲೆ ಪ್ರೈವೇಟ್ಗಳು ಗೌರ್ಮೆಂಟ್ಗಳೆಲ್ಲ ತೋರಿಸಿದ್ದೀನಿ. ಆಮೇಲೆ ಬೆಂಗಳೂರು ಜಯದೇವ, ನಾರಾಯಣ ಹೃದಯಾಲಯ, ವೈಸ್ಫೀಲ್ಡು, ವೈದ್ಯಕೀಯ ಆಸ್ಪತ್ರೆ ಎಲ್ಲ ಪುಟ್ಟಬರ್ತಿ ಸಾಯಿಬಾಬಾ ಇವೆಲ್ಲ ತೋರಿಸಿದ್ದೀನಿ. ಯಾರು ಏನು ಆಪ್ರೇಷನ್ ಮಾಡೋಕ್ಕೆ ಬರೋಲ್ಲ, ಇದು ಹಿಂಗೆ ಇರೋದೇ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿರ್ಬಿಟ್ರೆ ಅಮೌಂಟ್ ಖರ್ಚಾಗುತ್ತೆ ಆ ಥರದ್ದು ಏನಾದ್ರು ಹೇಳಿದ್ರಾ? ಅಮೌಂಟ್ ಖರ್ಚು ಆಗ್ತೈತೆ. ನಾನು ಅಮೌಂಟ್ ಸುತ್ತಿ ನಾನು ಹೇಳಿಲ್ಲ, ಅವರು ಯಾರು ಕೇಳಲಿಲ್ಲ. ನೆನ್ನೆ ಒಂದು 20,000 ರೂಪಾಯಿ ಖರ್ಚಾಯ್ತು. ನೆನ್ನೆ ಮೊನ್ನೆ ನಾನು ಹೋದ್ಮೇಲೆ ತಿರ್ಗಾ ಇಲ್ಲಿ ಬಂದು ಈ JCPಗೆ ಗುಂಡಿ ತೆಗಿಯೋಕ್ಕೂ ಅದಕ್ಕೊಂದು 10,000 ರೂಪಾಯಿ, ಒಂದು 30,000 ರೂಪಾಯಿ ನೆನ್ನೆ ಖರ್ಚು ಮಾಡಿದ್ದೀನಿ. ಹಂಗಾಗಿ ನಾವು ಹೇಳೋಕ್ಕೂ ಬರೋಲ್ಲ, ನನಗೆ ಮಾತಾಡೋಕ್ಕೆ ಸುಸ್ತು ನನಗೂ. ಯಾರು ಇಲ್ಲ ಸಮಯ, ನಾನೇ ಖರ್ಚಿಕ್ಕಿದ್ದು. ಹಂಗಿಕ್ಕಿದ್ದೀನಿ ಅಂದರೆ ಸ್ವಲ್ಪ ಹೊಲ್ದಾಗ ರಾಗಿ ಬೆಳೆದಿದ್ದೆ, ರಾಗಿ ಮಾರಿ ತಗೊಂಡೋಗಿದ್ದೆ ಅಮೌಂಟು. ನನಗಿನ್ನೆಲ್ಲ ಸಿಬ್ಬತ್ತಿದ್ದು ಕೈಲಾಗಲ್ಲ ದುಡಿಯೋಕ್ಕೆ. ಶೋ ಅಲ್ಲಿ ಕೂಡ ಒಂದಿಷ್ಟು ಪ್ರಸಿದ್ಧಿ ಹೆಸರು ಪಡ್ಕೊಂಡಿತ್ತು. ಅದಾದ್ಮೇಲೆ ಹೇಗಿತ್ತು ಸರ್ ಅವ್ರ ಲೈಫ್? ಅಂದ್ರೆ ಏನಾದ್ರೂ ಬದಲಾವಣೆ ಆಯ್ತಾ ಅಥವಾ ಮುಂಚಿನ ರೀತಿಯಲ್ಲಿ? ಇಲ್ಲ, ಸ್ವಲ್ಪ 15 ದಿನ ಆಸ್ಪತ್ರೆಗೆ ಹೋದಾಗ ಅವರು ಚೆನ್ನಾಗಿರೋದು, ತಿರ್ಗಿ ಒಂದು ವಾರ 15 ದಿನ ತಿರ್ಗಿ ಮಾಮೂಲಿ. ಅಲ್ಲ, ಇವರು ಹಾಡಾಡಿದ್ರಲ್ವಾ, ಹಾಡಾಡಿ ಬಂದ್ಮೇಲೆ ಇವ್ರದ್ದು ಜೀವನ ಏನಾದ್ರು ಬದಲಾಯ್ತಾ ಅಥವಾ ಅದೇ ರೀತಿಯಾಗಿ ಜೀವನ? ಅಂದ್ರೆ ಅರ್ಜೆಂಟೀನಿಯರು ರೇಷನ್ ಕೊಡೋರು. ನಮ್ಗೆ ನಮ್ಮ ಈ ಸೊಸೈಟಿ ಒಳಗೆ ಒಂದು 30 kg ಅಂಥದ್ದು ಕಾರ್ಡ್ ಐತೆ, ಒಂದು 30 kg ಅಕ್ಕಿ ಕೊಡೋರು. ಇದ್ರ ಮಧ್ಯೆ ಇವರು ಎಲ್ಲ ನಾವು ಹೋಗಿ ಬರೋರಲ್ಲ ಇದು ಫಂಕ್ಷನ್ಗಳಿಗೆ, ಅವ್ರ ದುಡ್ಡಿನಾಗೆ ತರಕಾರಿ ಅಥವಾ ಇಂಥದ್ದು ಬಟ್ಟೆನೋ ಬರೆನೋ ಇಂಥದ್ದೆಲ್ಲ ಅದ್ರಾಗ ಉಪಯೋಗಿಸ್ಕೊಂಡಿದ್ದೀವಿ. ವರಮಾನ ಯಾವ್ದು ಬರೋಲ್ಲ ನಮ್ಗೆ. ಸಿನಿಮಾದಿಂದ ಏನಾದ್ರೂ ಅವಕಾಶ ಸಿಕ್ತವ್ರಿಗೆ? ಹಾಡಾಡ್ತಿದ್ರಲ್ವಾ, ಸಿನಿಮಾದಿಂದ ಇಲ್ಲ. ದರ್ಶನ್ ಮನೆ ತಕ್ಕ ಹೋದ್ರಂತೆ, ದರ್ಶನ್ ಒಳಗೆ ಇದ್ದು ಇಲ್ಲ ಅನ್ನಿಸ್ಕೊಂಡಂತೆ. ಇನ್ನು ಜಗ್ಗೇಶು ಅವ್ರ ಮನೆ ತಕ್ಕ ನಾವು ಇವ್ರು ಹೋಗಿಲ್ಲ, ಅವರೇ ಬಂದು ನಮ್ಮ ಪರಿಸ್ಥಿತಿ ನೋಡಿ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗಿದ್ರು. ಅವರೇ ಬಂದು ಮನೆ ನೋಡಿ, ಹಳೆ ಮನೆ ಇತ್ತು ನಮ್ದು, ಎಲ್ಲ ತೆಗ್ದಾಕಿ ಹೊಸ್ದಾಗಿ ಸಿಮೆಂಟ್ ಮಾಡಿ ಹೊಸ್ದಾಗಿ ಮೆಟ್ಲು ಪಟ್ಲು ಮೋಲ್ಡು ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಡ್ತವ್ರೆ. ಒಳಗಡೆ ಕಲ್ಲು, ನೈಸ್ ಕಲ್ಲು ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಡ್ತವ್ರೆ. ಅವ್ರ ಗಮನಕ್ಕೆ ಏನಾದ್ರು ಬಂದಿದ್ಯಾ? ಇಲ್ಲ, ನಾವು ನಮ್ಮ ವಿಚಾರಿಸಿ ಇಲ್ಲ, ಅವ್ರ ಫೋನ್ ನಂಬರು ಕೊಡಲ್ಲ ನಮ್ಗೆ. ಅಲ್ಲ, ನೀವು ಏನಾದ್ರು ಅವ್ರ ಗಮನಕ್ಕೆ ತರೋ ತರ ಏನಾದ್ರು ಮಾಡಿದ್ದೀರಾ? ನಾವು ಗಮನಕ್ಕೆ ತರೋ ಅಂತದ್ದು ನಾನು ಏನು ಮಾಡಿಲ್ಲ. ಏನ್ರಾಗ ಮಾಡ್ಲಿ ನಾನು? ಅಲ್ಲ, ಅವ್ರನ್ನ ಏನಾದ್ರು ಸಹಾಯ ಕೇಳಿದ್ರ ಅಥವಾ ಮತ್ತೆ ಏನಾದ್ರು ಸಹಾಯ ಮಾಡುವಂತದ್ದು ಆ ತರದ್ ಏನಾದ್ರು? ಅದಕ್ಕೆ ಸಹಾಯ ಮಾಡಕ್ಕೆ ಫೋನ್ ನಂಬರೇ ಕೊಡಲ್ವಲ್ಲ ಅವರು, ಕೇಳಂದ್ರೆ. ಹಂಗೆ ನಾವು ಈ ಕೊಟ್ಕೆರೆಯವರು ಅವ್ರ ಅಭಿಮಾನಿಗಳು ಮಾಡ್ಕೊಟ್ಟು ಹೋದ್ರು ಮನೇನ. ಅವ್ರ ಜಗ್ಗೇಶ್ ಅವರು ಕೊನೆಯಲ್ಲಿ ಇದು ಈ ಗೃಹ ಪ್ರವೇಶಕ್ಕೆ ಮಾತ್ರ ಗಂಡ ಹೆಂಡತಿ ಬಂದು ಗೃಹ ಪ್ರವೇಶ ಮಾಡಿಕೊಟ್ಟು ಹೋದ್ರು. ಮನೆ ಆಗೋವರೆಗೂ ಅವರು ಬರಲಿಲ್ಲ. ಮನೆ ಆದಮೇಲೆ ಅಭಿಮಾನಿಗಳು ಫೋನ್ ಮಾಡಿ ಕರ್ಸ್ಕೊಂಡು ಅವ್ರ ಕಡೆಯಿಂದಲೇ ಇದು ಮನೆ ಇದು ಗೃಹ ಪ್ರವೇಶ ಮಾಡಿಸಿ ಹೋದ್ರು ಗಂಡ ಹೆಂಡತಿ ಇಬ್ರು. ಚಾನಲ್ ಕಡೆಯಿಂದ ಹಂಸಲೇಖ ಅವರು 2 ಆರ್ಕೆಸ್ ಮಾಡ್ಕೊಡ್ತಾವ್ರೆ. ಎಲ್ಲಾನ ಹೋಗಿ ದೇವಸ್ಥಾನ ಹೋಗ್ತಾ ಆಡ್ಕೊಂಡು ಜೀವನ ಮಾಡ್ಕೊಳ್ರಿ ಅಂತ. ಅರ್ಜುನ್ ದಿನ ಅವರು ರೇಷನ್ ಕೊಡ್ತಾರೆ. ಇಷ್ಟು ಮಾತ್ರ ಆ ಚಾನಲ್ ಕಡೆಯಿಂದ ನಮಗೆ ಗೊತ್ತು. ಒಂದು 4 ಲಕ್ಷ ರೂಪಾಯಿ
ಇವ್ರ ಹೆಸರಿಗೆ ನಮ್ಮ ಮಧುಗಿರಿ ಬ್ಯಾಂಕ್ನಾಗೆ ಫಿಕ್ಸೆಡ್ ಮಾಡ್ಯವ್ರು ಅವರು ಈ ಇಬ್ರಿಗೂ. ಈಗ ಸತ್ವರ್ಲು ಅವಳ ಹೆಸರಿಗೆ ಇದ್ದಿದ್ದು, ಅದು ಮುಂದೆ ಈಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಕ್ಲಿಯರ್ ಮಾಡ್ತಾರಾ ಅಥವಾ ಈ ಮನೆ ಹೆಸರಿಗೆ ಕೊಡ್ತಾರಾ? SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.